ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನ ಕನ್ನಡ ಮಲಪ್ರಭಾ 4 ಸಬ್ಜೆಕ್ಟ್ನಲ್ಲಿ ಬರುವಂತಹ ಲೇಖನ ಒಂಡೂರಿನ ಹವಳದ ದಂಡೆಗಳು ಇದರ ಮೇಲೆ ಪ್ರಶ್ನೆ ಕೇಳಿದಾಗ 5 ಅಥವಾ 10 ಅಂಕಕ್ಕೆ ಯಾವ ಪಾಯಿಂಟ್ಸ್ನ ಉತ್ತರವಾಗಿ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಪಾಯಿಂಟ್, ಬರೆದವ್ರ ಹೆಸರನ್ನ ಬರಿತೀವಿ ಮತ್ತು ಇದು ಎಂತಹ ಲೇಖನ ಅನ್ನೋದ್ರ ಬಗ್ಗೆ ಪರಿಚಯ ಮಾಡ್ತೀವಿ. ಒಂಡೂರಿನ ಹವಳದ ದಂಡೆಗಳು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ರಚಿಸಿದ ಹೊಸ ರೀತಿಯ ಪ್ರವಾಸ ಕಥನವಾಗಿದೆ. ಇದೊಂದು ಪ್ರವಾಸ ಕಥನ. ಇದನ್ನು ರಚಿಸಿದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಲೇಖನದಲ್ಲಿ ಸಮುದ್ರ ಆಳದಲ್ಲಿ ಸಿಗುವ ಹವಳದ ಕಲ್ಲು ಕುರಿತು ತಿಳಿಸಲಾಗಿದೆ. ಅಂದ್ರೆ ಈ ಪದ್ಯದಲ್ಲಿ ಸಮುದ್ರದ ಆಳದಲ್ಲಿ ಸಿಗುವಂತಹ ಹವಳದ ಕಲ್ಲುಗಳನ್ನ ಕುರಿತು ವಿವರಣೆ ನೀಡಿದ್ದಾರೆ. ಈ ಲೇಖನವನ್ನು ಅಂಡಮಾನಿನ ಸಮುದ್ರ ಪ್ರವಾಸಿಗರ ಕೈಪಿಡಿ ಎಂದು ಕರೆಯಲಾಗಿದೆ. ಸೊ ಇವರು ಬರೆದಂತಹ ಏನ್ ಲೇಖನ ಇದೆ, ಇದು ಅಂಡಮಾನಿಗೆ ಯಾರು ಪ್ರವಾಸಕ್ಕೆ ಹೋಗ್ಬೇಕಂತ ಇಚ್ಛೆ ಪಡ್ತಾರೆ ಅವ್ರಿಗೆ ಒಂದ್ ಟೈಪ್ ಇದು ಗೈಡ್ ಇದ್ದಂತೆ. ಸೊ ಒಂದ್ ರೀತಿ ಗೈಡ್ ಆಗಿ ಕೆಲಸ ಮಾಡುತ್ತೆ ಇವ್ರು ಬರೆದಂತಹ ಪ್ರವಾಸ ಕಥನ. ಲೇಖಕರು ಮತ್ತು ಚಂದ್ರು ಪೋರ್ಟ್ ಬ್ಲೇರ್ ಸಮುದ್ರ ದಂಡೆಯಲ್ಲಿ ಮೀನು ಹಿಡಿಯುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಬಿಳಿ ಕಲ್ಲಿನ ತುಂಡು ನೋಡಿ ಚಂದ್ರು ಕುತೂಹಲದಿಂದ ಹೇಳುತ್ತಾನೆ, ಇದೊಂದು ಹವಳದ ಬಂಡೆಯ ಚೂರು. ಇದು ಆಭರಣಗಳಿಗೆ ಬಳಸುವ ಕೋರಲ್ ಆಗಿದೆ. ಸೊ ಲೇಖಕರು ಮತ್ತು ಚಂದ್ರು ಅನ್ನೋ ವ್ಯಕ್ತಿ ಪೋರ್ಟ್ ಬ್ಲೇರ್ ಸಮುದ್ರದ ದಂಡೆ ಮೇಲೆ ಕೂತು ಮೀನ್ ಹಿಡಿತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಅಲ್ಲೇ ರಸ್ತೆ ಬಳಿ ಒಂದು ಬಿಳಿ ಕಲ್ಲು ಬಿದ್ದಿರುತ್ತೆ. ಸೊ ಅದನ್ನ ನೋಡಿ ಚಂದ್ರು ಕುತೂಹಲದಿಂದ ಹೇಳ್ತಾನೆ, ವಿಷಯವನ್ನ ತಿಳಿಸ್ತಾನೆ, ಇದೊಂದು ಹವಳದ ಬಂಡೆ. ಸೊ ಇದನ್ನ ಆಭರಣಗಳಿಗೆ ಬಳಸ್ತಾರೆ, ಇದೊಂದು ರೀತಿ ಬಿಳಿ ಹರಳು ಅಂತ ಹೇಳ್ತಾನೆ. ಹವಳವು ಸಮುದ್ರದ ಆಳದಲ್ಲಿ ಕಲ್ಲು ಬಂಡೆಗಳ ಬುನಾದಿಯ ಮೇಲೆ ವರ್ಣರಹಿತವಾಗಿ ವರ್ಣ ಸಹಿತವಾಗಿ ಬೆಳೆಯುತ್ತವೆ. ಗಿಡ, ಬಳ್ಳಿ, ಮಿದುಳು, ಬೀಸಣಿಕೆ ಎಲ್ಲ ರೀತಿಯ ಆಕಾರದಲ್ಲಿ ಬೆಳೆಯುತ್ತವೆ. ಹವಳ ಸಮುದ್ರದ ಆಳದೊಳಗೆ ಅಂದ್ರೆ ನೀರಿನೊಳಗೇನೆ ಬೆಳೆಯೋದು, ಸಮುದ್ರದ ನೀರಿನೊಳಗೇನೆ ಬೆಳೆಯೋದು, ಕಲ್ಲು ಬಂಡೆಗಳ ಬುನಾದಿಯಲ್ಲಿ ಬೆಳೆಯೋದು. ಇದಕ್ಕೆ ವರ್ಣ ಇರುತ್ತೆ, ಒಂದೊಂದಕ್ಕೆ ವರ್ಣ ಇರೋದಿಲ್ಲ. ಅಂದ್ರೆ ಬಣ್ಣ ಇರುತ್ತೆ, ಬಣ್ಣ ಇರೋದಿಲ್ಲ. ಇವುಗಳು ಎಲ್ಲ ರೀತಿಯ ಆಕಾರಗಳನ್ನ ಶೇಪ್ಗಳನ್ನ ಹೊಂದಿರುತ್ತೆ. ಗಿಡ, ಬಳ್ಳಿ, ಮಿದುಳು, ಬೀಸಣಿಕೆ ಬೇರೆ ಬೇರೆ ಆಕಾರದಲ್ಲಿ ಬೆಳೆಯುತ್ತೆ. ಅಂಡಮಾನಿನ ಸಮುದ್ರ ದಂಡೆಗಳು ಹವಳದ ದಂಡೆಗಳಿಂದ ಕೂಡಿವೆ. ಇವು ಒಂದು ಬಗೆಯ ಸೂಕ್ಷ್ಮ ಜೀವಿಗಳಿಂದ ಸೃಷ್ಟಿಯಾಗುತ್ತವೆ. ಅಂದ್ರೆ ಅಂಡಮಾನಿನ ಸಮುದ್ರದ ಒಳಗಡೆ ಇಳಿದ್ರೆ ಅಲ್ಲಿ ಸಿಗೋದು ದೊಡ್ಡ ದೊಡ್ಡ ಬಂಡೆಗಳು. ಅವು ಎಂತವಂದ್ರೆ ಹವಳ. ನಾವೇನು ಆಭರಣಗಳಿಗೆ ಬಳಸ್ತೀವಿ, ಕೋರಲ್, ಹವಳ, ರತ್ನಗಳು, ಸೊ ಅದರಿಂದ ರಚಿತವಾಗಿವೆ. ಈ ಹವಳ ಹೇಗ್ ತಯಾರಾಗುತ್ತೆ ಅಂತ ಲೇಖಕರು ಹೇಳ್ತಾರೆ. ಸೂಕ್ಷ್ಮ ಜೀವಿಗಳಿಂದ ಇವು ಸೃಷ್ಟಿಯಾಗುತ್ತೆ. ಸಮುದ್ರದ ನೀರನ್ನು ಅವು ವಿಭಜಿಸಿ ಅದರಲ್ಲಿ ಸಿಗುವಂತಹ ಕ್ಯಾಲ್ಸಿಯಂ ಮತ್ತು ಸುಣ್ಣವನ್ನ ಉಪಯೋಗಿಸಿ ಚಿಕ್ಕ ಚಿಕ್ಕ ಕೋಶಗಳನ್ನು ಮಾಡಿ ಈ ಸೂಕ್ಷ್ಮ ಜೀವಿಗಳು ಒಂದರ ಪಕ್ಕ ಒಂದು ಇಡುತ್ತಾ ಹೋಗುತ್ತೆ. ಸೊ ಮುಂದೆ ಇದೇ ಒಂದು ದೊಡ್ಡ ಭೂಖಂಡ ಆಗುತ್ತೆ. ಈ ಜೀವಿಗಳು ಸಮುದ್ರ 100 ಅಡಿ ಕೆಳಗೆ ಬದುಕಲಾರದು, ಪೂರ್ತಿ ಮೇಲೂ ಬದುಕಲಾರದು. ಅಂದ್ರೆ ಇವುಗಳಿಗೆ ಸೂರ್ಯನ ಶಾಖ ಅವಶ್ಯಕತೆ ಇದೆ, ಆದ್ರೆ ಸೂರ್ಯನೊಂದಿಗೇನು ಬದುಕಕ್ ಸಾಧ್ಯ ಇಲ್ಲ. ಪೂರ್ತಿಯಾಗಿ ತಂಪಾಗಿರುವಂತಹ ಸಮುದ್ರದ ಆಳದಲ್ಲಿನೂ ಬದುಕಕ್ ಸಾಧ್ಯ ಇಲ್ಲ. ಕೇವಲ ಸಮುದ್ರದಿಂದ 100 ಅಡಿ ಮಾತ್ರ ಕೆಳಗೆ ಬದುಕ್ತವೆ. ಅಂಡಮಾನಿನ ಸಮುದ್ರದ ಸ್ಫಟಿಕದ ಶುಭ್ರತೆಯಿಂದ ನೀರು ತಿಳಿ ಹಸಿರು ಕಾಣುತ್ತದೆ ಮತ್ತು ಇದನ್ನು ತೆಗೆದು ಮಾರಾಟ ಮಾಡುವುದನ್ನು ಇಲ್ಲಿ ನಿಷೇಧಿಸಲಾಗಿದೆ. ಸೊ ಅಂಡಮಾನಿನ ನೀರಿನೊಳಗಿರುವಂತಹ ಈ ಸ್ಫಟಿಕ, ಈ ಹವಳ ಏನಿದೆ, ಇದರಿಂದಾಗಿ ನೀರು ತಿಳಿಯಾಗಿ ಕಾಣುತ್ತೆ ಮತ್ತು ಹಸಿರು ಬಣ್ಣದಿಂದ ನೀರು ಕಾಣುತ್ತೆ. ಈ ಹವಳದ ದಿಬ್ಬಗಳನ್ನ ಒಡೆದು ಅವುಗಳನ್ನ ತೆಗೆದು ಮಾರಾಟ ಮಾಡೋದನ್ನ ಇಲ್ಲಿ ನಿಷೇಧಿಸಿದ್ದಾರೆ. ಸಣ್ಣ ಬೋಟುಗಳ ಮೂಲಕ ಸಣ್ಣ ಸಣ್ಣ ದ್ವೀಪಗಳಿಗೆ ಹೋಗಲು ಇಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಅರಣ್ಯ ಅಧಿಕಾರಿ ಒಪ್ಪಿಗೆ ಪಡೆದು ಮೀನು ಹಿಡಿಯಲು ಚಂದ್ರು ಮತ್ತು ಲೇಖಕರು ರೆಡ್ ಸ್ಕಿನ್ ದ್ವೀಪಕ್ಕೆ ಹೋಗುವಾಗ ಲೇಖಕರಿಗೆ ಅರಣ್ಯ ಇಲಾಖೆದವರು ಹಾಕಿರುವ ಎಚ್ಚರಿಕೆ ಬೋರ್ಡ್ ಕಾಣುತ್ತದೆ. ಅದೇನೆಂದರೆ ಹವಳದ ದಿಬ್ಬಗಳು ಸಮುದ್ರದ ಮಟ್ಟದವರೆಗೂ ಬೆಳೆದು ನಿಂತಿರುವುದರಿಂದ ಬೋಟಿಗೆ ತಾಗಬಹುದೆಂದು ಬರೆದಿತ್ತು. ಅಂದ್ರೆ ಸಮುದ್ರ ಎಷ್ಟು ನೀರ ಎತ್ತರಕ್ಕಿರುತ್ತೆ ಅದರ ಈಕ್ವಲ್ಗೆ ಈ ಹವಳದ ದಿಬ್ಬಗಳು ಇರುತ್ತೆ. ಸೊ ಬೋಟ್ನ ಗೊತ್ತಿರ್ಲಾರ್ದನೆ ಚಲ್ಸಕ್ ಹೋದ್ರೆ ಆ ಹವಳದ ದಿಬ್ಬಗಳು ಬಡದು ಬೋಟ್ ಒಡೆದು ಮುಳುಗುವಂತ ಸಂದರ್ಭ ಇರುತ್ತೆ. ಆದ್ದರಿಂದ ಅಲ್ಲಿ ಎಚ್ಚರಿಕೆ ಬೋರ್ಡ್ನ ಹಾಕಿರ್ತಾರೆ. ಇದನ್ನ ಲೇಖಕರು ಗಮನಿಸಿ ನಮಗೆ ಹೇಳ್ತಾ ಇದ್ದಾರೆ. ನೀರಿನಲ್ಲಿ ಮುಳುಗಿ ಅಭ್ಯಾಸ ಮಾಡುವವರಿಗೆ ಸುವ್ಯವಸ್ಥಿತವಾದ ಪೋಷಾಕು ಮತ್ತು ಮಾಸ್ಕ್ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ಸ್ಕೈ ಡೈವಿಂಗ್, ನೀರಿನಲ್ಲಿನೇ ಡೈವಿಂಗ್ ಮಾಡಿ ನೀರ್ ಬಗ್ಗೆ ಅಂದ್ರೆ ಸಮುದ್ರದ ಆಳದ ಬಗ್ಗೆ ಯಾರು ಹೆಚ್ಚು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರೋರು ಇಲ್ಲಿಗೆ ಬರೋದು ಸೂಕ್ತ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಲೇಖಕರು ಮತ್ತು ಚಂದ್ರು ಸಾಹಸ ಪಟ್ಟು ಉಳಿಯಂತಹ ಕಲ್ಲುಗಳನ್ನು ಬಳಸಿ ಕೆಂಪು ಮತ್ತು ಹಸಿರು 2 ಕೋರಲ್ ತೆಗೆದರು. ಅವ್ರಿಗೆ ಗೊತ್ತಾಗ್ಲಾರ್ದಂತಾನೆ ಪೊಲೀಸರಿಗೆ ಅಂದ್ರೆ ನಿಷೇಧ ಆಗಿದೆ ಇಲ್ಲಿ. ಹವಳದ ದಿಬ್ಬಗಳನ್ನ ಕತ್ತರಿಸೋದು, ಹವಳಗಳನ್ನ ತಕ್ಕೊಳ್ಳೋದು ಸಮುದ್ರದಿಂದ ನಿಷೇಧ ಮಾಡಲಾಗಿದೆ. ಆದ್ರೂ ಉಳಿಯಂತಹ ಕಲ್ಲುಗಳನ್ನ ಅಂದ್ರೆ ಚೂಪಾಗಿರುವಂತಹ ಕಲ್ಲುಗಳನ್ನ ಬಳಸಿ ಕೆಂಪು ಮತ್ತು ಹಸಿರು ಬಣ್ಣದ ಹವಳಗಳನ್ನ ಇವರು ಕಟ್ ಮಾಡ್ಕೊಂಡು ತೆಗಿತಾರೆ. ಇದು 2 ದಿನಕ್ಕೆ ದುರ್ವಾಸನೆ ಬೀರಲು ಪ್ರಾರಂಭಿಸುತ್ತದೆ.
ಯಾವಾಗ ತಮ್ಮ ರೂಮ್ನೊಳಗೆ ಅದನ್ನ ಇಟ್ಟಿರ್ತಾರೆ ಅದು ದುರ್ವಾಸನೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಸತ್ತು ಅದು ವಾಸನೆ ಬೀರೋದಕ್ಕೆ ಪ್ರಾರಂಭಿಸುತ್ತೆ. ಯಾಕಂದ್ರೆ ಇವುಗಳನ್ನ ಆಮ್ಲದಲ್ಲಿ ಮಾತ್ರ ಸಂಗ್ರಹಿಸಿದಾಗ ಇವು ಬದುಕುಳಿಯುವುದು. ಇವುಗಳು ಹವಳ ಆಗ್ಬೇಕಂದ್ರೆ ಇವುಗಳಿಗೆ ಕೆಲವೊಂದಿಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡಿದಾಗ ಮಾತ್ರ ಇವು ಹವಳ ಆಗೋದಕ್ಕೆ ಸಾಧ್ಯ. ನೆಕ್ಸ್ಟ್, ಇಲ್ಲಿಯ ಸಣ್ಣ ಗುಹೆಗಳು ಆಮೆಗಳು ಮತ್ತು ಸಂತತಿ ಬೆಳೆಸಲು ಬಂದು ಮೊಟ್ಟೆ ಇಡುತ್ತವೆ. ಮರಳು ಉಷ್ಣದಿಂದ ಮರಿ ಹೊರಬಂದಾಗ ಸಮುದ್ರದ ಅಲೆಗಳಲ್ಲಿ ಕೊಚ್ಚಿ ಮತ್ತೆ ಸಮುದ್ರ ತಲುಪುತ್ತವೆ. ಅಂದ್ರೆ ಆಮೆಗಳು ಸಮುದ್ರದ ದಂಡೆಗಿರುವಂತಹ ಸಣ್ಣ ಸಣ್ಣ ಗುಹೆಗಳಲ್ಲಿ ತಮ್ಮ ಸಂತತಿ ಬೆಳೆಸೋದಕ್ಕೋಸ್ಕರ ಮೊಟ್ಟೆನ ಇಟ್ಟಿರುತ್ತೆ. ಆ ಮೊಟ್ಟೆಗಳು ಮರಳಲ್ಲಿ ಉಸುಕಿನಲ್ಲಿ ಇರುತ್ತೆ. ಆ ಉಸುಕಿನ ಶಾಖದಿಂದ ಆಮೆಗಳ ಮರಿಗಳಾಗಿ ಹೊರಬಂದಾಗ ಅವುಗಳನ್ನ ಸಮುದ್ರ ಕೊಚ್ಕೊಂಡು ಹಳ್ಳಿ ನೀರಲ್ಲಿ ತೆಗೆದುಕೊಂಡು ಹೋಗುತ್ತೆ. ಈ ಮೊಟ್ಟೆಗಳು ತುಂಬಾ ರುಚಿಕರವಾಗಿರುವುದರಿಂದ ಬೇಟೆಗಾರರು ಇವುಗಳನ್ನು ಕದಿಯುತ್ತಿದ್ದರು. ಆದರೆ ಈಗ ಎಲ್ಲವೂ ಇಲ್ಲಿ ನಿಷೇಧಿಸಲಾಗಿದೆ. ಇಲ್ಲಿ ಅಟಲ್ಗಳಿವೆ, ಅಂದರೆ ಸಾಗರದ ನಡುವೆ ಇರುವ ವೃತ್ತಾಕಾರದ ಸಮುದ್ರ ಬಂಡೆಗಳು ಜ್ವಾಲಾಮುಖಿಯಂತೆ ಬಾಯಿ ಹೊಂದಿವೆ. ತಿಳಿನೀರು ಒಳಗಡೆ ಇರುತ್ತದೆ. ಪೆಸಿಫಿಕ್ ಸಾಗರದಲ್ಲಿ 44 ಮೈಲಿ ಸುತ್ತಳತೆ ಇರುವ ದೇ ಹಿಂದೂ ಮಹಾಸಾಗರದಲ್ಲಿ 88 ಮೈಲಿ ಸುತ್ತಳತೆ ಇರುವ ಅಟಲ್ ಇದೆ. ಇದಿಷ್ಟು ನೀವು ಕಡಲಿನ ಒಂಡೂರಿನ ಹವಳದ ದಂಡೆಗಳ ಮೇಲೆ ಪ್ರಶ್ನೆ ಕೇಳಿದಾಗ ಬರೀಬೇಕಂತ ಉತ್ತರ. ಇವಿಷ್ಟು ಅಲ್ಲಿ ಅವರು ಲೇಖಕರು ಇರುವಂತಹ ರೋಚಕರವಾದ ಘಟನೆಗಳನ್ನ, ತಮಗಾದ ಅನುಭವಗಳನ್ನ, ಅಲ್ಲಿರುವಂತಹ ಹವಳದ ಬಗ್ಗೆ, ಅಲ್ಲಿರುವಂತಹ ಆಮೆಗಳ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಇವುಗಳನ್ನ ನೀವು ಉತ್ತರದಲ್ಲಿ ಬರಿಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಸಿಗೋಣ. ಧನ್ಯವಾದಗಳು.